ಪಗಡ ಹಾಕೊಂಡು ಏರ್ಪೋರ್ಟ್ ಹೋಗೋದು. ಇವ್ರನ್ನ ಹಿಂದೂ ಅಂತ ಹೇಳ್ತೀರಾ? ನೀವು ಹೇಳ್ತೀರಾ? ನಾನಂತೂ ಕರೆಯೋದು. ಯಾಕೆ ಯಾತಕ್ಕೆ ನಮ್ಮದನ್ನು ನಾವು ಮೆರೆಸಬಾರ್ದು? ಇಡೀ ಪ್ರಪಂಚಾದ್ಯಂತ ನಾವು ಭಾರತೀಯರಾಗಿ ಹೋಗ್ಬೇಕು, ಭಾರತೀಯರಾಗಿ ಬರಬೇಕು. ಇವತ್ತು ನಮ್ಮ ಭಾರತದ ಯೋಗ ವಿಶ್ವವಿಖ್ಯಾತವಾಗಿದೆ, ಭಾರತದ ಆಯುರ್ವೇದ ವಿಶ್ವವಿಖ್ಯಾತವಾಗಿದೆ, ಭಾರತದ ವೇದಾಂತ ವಿಶ್ವವಿಖ್ಯಾತವಾಗಿದೆ, ಭಾರತದ ಮಸಾಲೆ ದೋಸೆ, ಢೋಕ್ಲಾ, ಪಾನಿಪುರಿ ಕೂಡ ವಿಶ್ವವಿಖ್ಯಾತವಾಗಿದೆ. ಯಾವುದು ಭಾರತೀಯರೋ, ಯಾವುದು ನಮ್ಮದು, ಅದನ್ನು ಶುದ್ಧವಾದ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಗುಣಮಟ್ಟದಲ್ಲಿ ನಾವು ಮುಂದಿಟ್ಟಾಗ ಜಗತ್ತೇ ಮಣಿದು ನಮ್ಮನ್ನ ವಿಶ್ವಗುರು ಅಂತ ಕರೆಯುತ್ತೆ. ಆದರೆ ಯಾವತ್ತು ನಾವು ಭಿಕ್ಷಾ ಪಾತ್ರೆ ಇಟ್ಕೊಂಡು ಇನ್ನೊಬ್ಬರ ಥರ ಆಗೋದು ಹೋಗ್ತೀವೋ, ಅಲ್ಲಿ ಇಲ್ಲಿ ಒಂಥರ ಪ್ಯಾಂಟ್ ಕಟ್ಕೊಳ್ಳೋದು, ಅಲ್ಲಿ ಇಲ್ಲಿ ಕೂದಲು ಕೆತ್ಕೊಳ್ಳೋದು, ಕಷ್ಟಪಟ್ಟು ಬಟ್ಲರ್ ಇಂಗ್ಲೀಷ್ ಮಾತಾಡೋದು, ಕನ್ನಡ ಬರಲ್ಲ ಅಂತ ಹೇಳ್ಕೊಳ್ಳೋದ್ರಲ್ಲಿ ಇನ್ನೊಂದು ಹುಚ್ಚು ಹೆಮ್ಮೆ ತೋರಿಸ್ಕೊಳ್ಳುವಂಥದ್ದು, ನಮ್ಮ ತನವನ್ನು ಬಿಟ್ಟು ಯಾವತ್ತು ಹೋಗ್ತೀವೋ ಆಗ ನಮ್ಮನ್ನ ಕೆಲಸದವರಂತೆ ನೋಡ್ತಾರೆ. ಇಂಡಸ್ಟ್ರಿಯಲ್ ಲೇಬರ್, ಡಾಲರ್ ಭಿಕ್ಷೆಗಾಗಿ ಬಂದವರು ಅಂತ ನಮ್ಮನ್ನು ನೋಡ್ತಾರೆ. ಆದರೆ ಯಾರು ನಮ್ಮ ಭಾರತೀಯ ವಿದ್ಯೆಗಳ ಪ್ರತಿಪಾದಕರಾಗಿ ಪ್ರತಿನಿಧಿಗಳಾಗಿ ಜಗತ್ತಿನಲ್ಲಿ ಓಡಾಡ್ತಾರೋ ನೋಡಿ, ನಮ್ಮ ಯೋಗ ಗುರುಗಳಿಗೆ ಫಾರಿನರ್ಸ್ ಎಲ್ಲ ಬಂದು ಬೆಂಬಲ ಸುತ್ತು ಕೂತ್ಕೊಂಡು ನಮಸ್ಕಾರ ನಮಸ್ಕಾರ ಅಂತಿರ್ತಾರೆ, ರೆಡ್ ಕಾರ್ಪೆಟ್ ವೆಲ್ಕಮ್ ಹಾಕ್ತಾರೆ. ಯಾರು ಭಾರತೀಯ ವಿದ್ಯೆಗಳನ್ನ ತುಂಬಾ ಹೆಮ್ಮೆಯಿಂದ ಜಗತ್ತಿಗೆ ಸಾರ್ತಾರೋ ಅವ್ರಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಸಿಗುತ್ತೆ. ಅವ್ರು ಬಂದು ಇವ್ರ ಕಾಲು ಮುಗಿದು ನಮಸ್ಕಾರ ಮಾಡಿ ಇವ್ರ ಹತ್ರ ಕೂತ್ಕೊಂಡು ಕಲ್ತ್ಕೊಂಡು ಹೋಗ್ತಾರೆ. ಯಾರು ಕೇವಲ ಡಾಲರ್ಗಾಗಿ ಭಿಕ್ಷಾ ಪಾತ್ರೆ ಇಟ್ಕೊಂಡು ಹೋಗ್ತಾರೋ ಅವ್ರಿಗೆ ಡಾಲರ್ ಮಾತ್ರ ಸಿಕ್ಕುತ್ತೆ, ಆ ಮರ್ಯಾದೆ ಸಿಕ್ಕೋದಿಲ್ಲ. ಹಾಗಾಗಿ ನಮ್ಮ ತನವನ್ನು ಬಿಡಬಾರ್ದು. ಈ ಶಿಬಿರಕ್ಕೆ ನೀವು ಯಾರು ಬಂದಿದ್ದೀರಿ ಮಕ್ಕಳು, ಇಲ್ಲಿಂದ ವಾಪಸ್ ಹೋಗುವಾಗ ನೀವು ಉಜ್ವಲವಾದ ಸ್ವಾಭಿಮಾನಿಗಳಾಗಿರ್ಬೇಕು. ಧರ್ಮಾಭಿಮಾನ ಬಹಳ ಬಹಳ ಮುಖ್ಯ. ಧರ್ಮದ ರಕ್ಷಣೆಗಾಗಿ ಶ್ರೀಕೃಷ್ಣ ಹೇಳ್ತಾನೆ, ಯದಾ ಯದಾಹಿ ಧರ್ಮಸ್ಯ ಜ್ಞಾನಿರ್ಭವತಿ, ಧರ್ಮವು ಜ್ಞಾನಿ ಆದಾಗಲೇ ನಾನೇ ಬಂದು ಹುಡ್ತೀನಿ ಅಂತ. ಇಲ್ಲಿ ಭೂಮಿಯ ಮೇಲೆ ಧರ್ಮ ಸ್ವಲ್ಪ ಜ್ಞಾನಿ ಆದ್ರೆ ವೈಕುಂಠದಿಂದ ಪರಮಾತ್ಮ ಹುಟ್ಟಿ ಬರ್ತಾನೆ. ನಾವು ಭೂಮಿಯಲ್ಲೇ ಇರೋರು ಧರ್ಮದ ಜ್ಞಾನಿಯನ್ನಾಗೋದಕ್ಕೆ ಬಿಡೋದು ಸರಿಯಾ? ಹಾಗಾಗಿ ಧರ್ಮಕ್ಕಾಗಿ ನಿಲ್ಬೇಕು. ಆ ಸ್ವಾಭಿಮಾನ ನಮ್ಮಲ್ಲಿ ತುಂಬಿ ಬರಬೇಕು. ಆ ಸ್ವಾಭಿಮಾನ, ಧರ್ಮಾಭಿಮಾನ, ದೇಶಾಭಿಮಾನ, ರಾಷ್ಟ್ರಾಭಿಮಾನ, ಭಾಷಾಭಿಮಾನ, ವೇಷಾಭಿಮಾನ, ವೇದಾಭಿಮಾನ, ಸಂಸ್ಕೃತಿ ಅಭಿಮಾನ, ಇದೆಲ್ಲ ನಮ್ಮಲ್ಲಿ ತುಂಬಿ ತುಳುಕ್ತಾ ಇದ್ರೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ವರ್ಚಸ್ಸಿರುತ್ತೆ. ಆ ವರ್ಚಸ್ಸು ತುಂಬ ಮುಖ್ಯ. ಪೇರಿನವ್ರಿಗೆ ಹಚ್ಕೊಂಡ್ರೆ ಆ ವರ್ಚಸ್ಸು ಬರೋದಿಲ್ಲ, ಅದೆಲ್ಲ 2 ಗಂಟೆ ಇದು ಹೊಡ್ಕೊಂಡು ಹೋಗ್ತದೆ. ಆದರೆ ಜ್ಞಾನದಿಂದ, ಆಚಾರದಿಂದ ನಮಗೊಂದು ಬಗೆಯ ವರ್ಚಸ್ಸನ್ನು ಪರಮಾತ್ಮ ಕೊಡ್ತಾನೆ. ಅದನ್ನು ನಾವೆಲ್ಲ ಬೆಳೆಸ್ಕೊಳ್ಬೇಕು. ನಾನು ನಿಮಗೆಲ್ಲ ಒಂದು ಪುಟ್ಟ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ತೀರಾ? ನಡೆದು ಬಿಡ್ತೀನಿ. ಸ್ವಾಮಿ ವಿವೇಕಾನಂದ ಕತೆ ಕೇಳಿದ್ದೀರಾ? ಒಂದ್ಸಲ ಸ್ವಾಮಿ ವಿವೇಕಾನಂದರು ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ವಿವೇಕಾನಂದ ಆ ಕಾಲದಲ್ಲಿ ಸನ್ಯಾಸಿಗಳೆಲ್ಲ ಇಂಗ್ಲಿಷ್ ಮಾತಾಡ್ತಿದ್ದಿಲ್ಲ, ಅವ್ರಿಗೇನೋ ಸ್ವಲ್ಪ ಬರ್ತಿತ್ತು. ಇವರು ವಿಶ್ವವಿಖ್ಯಾತರಾದ ಯಾವ ಭಾರತವನ್ನ ಲೂಟಿ ಹೊಡೆದು ನಾಶ ಮಾಡಿ, ನಮ್ಮ ದೇವಸ್ಥಾನಗಳನ್ನ ನಾಶ ಮಾಡಿ, ನಮ್ಮ ಗುರುಗಳನ್ನ ನಾಶ ಮಾಡಿ, ಅವರ ಇಂಗ್ಲಿಷ್ ಭಾಷೆ ನಮ್ಮ ತಲೆ ಮೇಲೆ ಹೇರಿ ದೇಶವನ್ನು ಸರ್ವನಾಶ ಮಾಡಿ ಕೊಟ್ಟಿದ್ರು ಬ್ರಿಟಿಷರ್ಸು, ಅಂಥ ಆಂಗ್ಲದ ದೇಶಗಳಿಗೆ ಹೋಗಿ ಅವ್ರಿಗೆ ಕಿವಿ ಹಿಂಡಿ ಅವ್ರ ಯೋಗ ಕಲಿಸಿ ವೇದಾಂತ ಕಲಿಸಿ ಬಂದಂಥ ವಿವೇಕಾನಂದ. ಹಾಗಾಗಿ ಅವ್ರ ಕಂಡ್ರೆ ಕೆಲವು ಪಾತ್ರೆಗಳಿಗೆ ತುಂಬಾ ಹೊಟ್ಟೆ ಕಿಚ್ಚು. ಆ ಹಡಗಿನ ವಿವೇಕಾನಂದ ಬರ್ತಿರುವಾಗ ಒಂದಿಬ್ರು ಪಾದ್ರಿಗಳಿದ್ರು. ಇವರ ವಿಖ್ಯಾತಿ, ಇವರ ವರ್ಚಸ್ಸು, ಇವರ ವ್ಯಕ್ತಿತ್ವವನ್ನು ಕಂಡು ಅವ್ರಿಗೆ ಹೊಟ್ಟೆ ಕಿಚ್ಚು. ಯಾರು ನಾವು ತುಳಿದು ದಾಸರನ್ನಾಗಿ ಮಾಡ್ಕೊಂಡಿದ್ರೋ ಆ ದೇಶದಿಂದ ಇವರು ಬಂದ್ಬಿಟ್ಟು ನಾವು ನಮಗೆಲ್ಲ ಗುರು ಆಗ್ಬಿಟ್ಟಿದ್ದಾನಲ್ಲ ಅಂತ ಹೇಳಿ ಅವರನ್ನು ನಿರಂತರವಾಗಿ ನಿಂದಿಸ್ತಾನೇ ಇದ್ರು ವಿವೇಕಾನಂದರಿಗೆ. ಹೋಗ್ತಾ ಬರ್ತಾ ಬಾಯಿ ಬಂದ ಹಾಗೆ ಬೈತಿದ್ರು. ವಿವೇಕಾನಂದ ನಿರ್ವಿಕಾರವಾಗಿದ್ರು, ಯಾವುದಕ್ಕೂ ಪ್ರತಿಸ್ಪಂದಿಸಲಿಲ್ಲ, ಪ್ರತಿಕ್ರಿಯಿಸಲಿಲ್ಲ. ಅವರಿಬ್ಬರು ನೋಡಿದ್ರು. ಅವಾಗೆಲ್ಲ ಹಡಗಿನ ಪ್ರಯಾಣ ಅಂದ್ರೆ 3 ತಿಂಗಳ ಪ್ರಯಾಣ. ಕೊನೆಗೆ ಏನ್ ಹೇಳಿದ್ರು ಈ ಅಪ್ಪನಿಗೆ ಅಫೆಕ್ಟ್ ಆಗಲ್ವಲ್ಲ, ಆಗ ಅವರು ಶುರು ಮಾಡಿದ್ರು. ಈ ಹಿಂದೂ ಧರ್ಮನೇ ಹೀಗೆ, ಈ ಭಾರತ ದೇಶನೇ ಹೀಗೆ, ಈ ಸನಾತನ ಧರ್ಮನೇ ಹೀಗೆ, ಈ ಸನ್ಯಾಸಿಗಳ ಹಾಗೆ ಹೀಗೆ ಅಂತ ಬಾಯಿ ಗೊತ್ತಾಗೆ ಮಾತಾಡೋಕೆ ಶುರು ಮಾಡಿದ್ರು. ತನ್ನ ಬಗ್ಗೆ 1.5 ತಿಂಗಳ ಕಾಲ ನಿರಂತರ ನಿಂದನೆ ಮಾಡಿದ್ರು ಕೂಡ ಕಿಂಚಿತ್ತೂ ಪ್ರತಿಕ್ರಿಯಿಸಿದಂತಹ ಸ್ವಾಮಿ ವಿವೇಕಾನಂದರು ಈಗ ಅವ್ರ ಕಣ್ಣರಳ್ತು. ವಿವೇಕಾನಂದರು ಜಟ್ಟಿ ರೆಸ್ಲಿಂಗ್ ಎಲ್ಲ ಬರ್ತಿತ್ತು, ಅವರು ಒಳ್ಳೆ ಕಟ್ಟಮಸ್ತಾದ ದೇಹ. ಅವರು ತಮ್ಮ ಸ್ಲೀವ್ಸ್ ಅನ್ನು ಮಡ್ಚ್ಕೊಂಡು ಹೀಗೆ ಸೀದಾ ಹೋದ್ರು. ಆ ಇಬ್ರು ನರಬೇತು ಇದ್ರಲ್ಲ ಪಾತ್ರೆಗಳನ್ನ ಕಾಲರ್ ಸಮೇತ ಇಬ್ರನ್ನ ಎತ್ತು ಬಿಟ್ರು. ಇದು ನಡೆದು ಘಟನೆ ನಾನು ಹೇಳ್ತಿರೋದು. ಕಾಲರ್ ಸಮೇತ ಹಿಂಗೆ ಎತ್ತಿ ಹೇಳ್ತಾರೆ, ಒಂದೇ ಒಂದು ಮಾತು
ತಾಯಿಯ ಬಗ್ಗೆ, ನನ್ನ ತಾಯಿ ಮಾತೃಭೂಮಿಯ ಬಗ್ಗೆ, ನನ್ನ ಧರ್ಮದ ಬಗ್ಗೆ ನೀವು ಮಾತನಾಡಿದ್ರೆ ಸಮುದ್ರಕ್ಕೆ ಸಿದ್ಧಿ ನಿಮ್ಮನ್ನ ಅಂತ ಗಡಗಡ ನಡ್ಕೋಗ್ತಾರೆ ಅವರಿಬ್ರು. ಆಗ ಸ್ವಾಮಿ ವಿವೇಕಾನಂದ ಜೊತೆಲೆ ಒಬ್ಬಿದ್ರು ಭಾರತೀಯರು. ಅವ್ರು ಹೇಳ್ತಾರೆ, ಸ್ವಾಮೀಜಿ ನೀವು ಸನ್ಯಾಸಿಗಳಲ್ವಾ, ಹೀಗೆಲ್ಲ ನೀವು ಪ್ರತಿಕ್ರಿಯಿಸ್ಬೋದಾ, ಹೀಗೆಲ್ಲ ಪ್ರತಿಕ್ರಿಯೆ ತೋರಿಸ್ಬೋದಾ? ಸನ್ಯಾಸಿ ಬಂದ್ರೆ ಅವರು ಶಾಂತವಾಗಿ ಮಂತ್ರಾಕ್ಷತೆ ಕೊಟ್ಕೊಂಡು ಏನ್ ಹೇಳಿದ್ರು ಸುಮ್ಮನಿರ್ಬೇಕು. ವಿವೇಕಾನಂದ ಹೇಳ್ತಾರೆ, ನನ್ನ ಬಗ್ಗೆ ಹೇಳಿದಾಗ ನಾನು ಸುಮ್ಮನಿದ್ದೆ, ನನ್ನ ಸನ್ಯಾಸ ಧರ್ಮವನ್ನು ಪಾಲಿಸಿದೆ. ಆದ್ರೆ ನನ್ನ ದೇಶದ ಬಗ್ಗೆ, ನನ್ನ ಧರ್ಮದ ಬಗ್ಗೆ ಆಚೆ ಈಚೆ ಮಾತಾಡಿದ್ರೆ ಮಾತೃ ನಿಂದೆಯನ್ನು ಸಹಿಸುವವನು ಪಾಪಿ. ಒಂದು ಸನ್ಯಾಸಿ ಆದ್ರೂ ಯಾರಾದ್ರೂ ಆಗಲಿ ತಾಯಿಯನ್ನು ನಿಂದಿಸೋದನ್ನ ಕೇಳಿಕೊಂಡು ಸುಮ್ಮನಿರಬಾರ್ದು. ನನ್ನ ದೇಶ ಧರ್ಮಗಳ ಬಗ್ಗೆ ಆಚೆ ಈಚೆ ಮಾತಾಡಿದ್ರೆ ನಾನು ಸ್ಪೇರ್ ಮಾಡೋದಿಲ್ಲ. ಎಂಥ ದೊಡ್ಡ ಮೆಸೇಜ್ ಇದೆ ನಮಗೆ ಅಲ್ವಾ, ಎಂಥ ದೊಡ್ಡ ಸಂದೇಶ ಇದೆ. ಯಾರಾದ್ರೂ ನಮ್ಮ ದೇವರ ಬಗ್ಗೆ, ದೇವತೆಗಳ ಬಗ್ಗೆ, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ನಮ್ಮ ಆಚಾರ ವಿಚಾರದ ಬಗ್ಗೆ ಆಚೆ ಈಚೆ ಮಾತಾಡಿದ್ರೆ ಅವ್ರು ಯಾರೇ ಆಗಲಿ, ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಲಿ, ನಿಮ್ಮ ಕಸಿನ್ ಆಗಲಿ, ಯಾರೇ ಆಗಲಿ, ದೇಶ ಧರ್ಮಕ್ಕಿಂತ ಮೇಲಿಂದು ಯಾವುದೂ ಇಲ್ಲ. ಆ ರೀತಿಯ ಸ್ವಾಭಿಮಾನ ಸ್ವಾಮಿ ವಿವೇಕಾನಂದರಿತ್ತು. ಅದಕ್ಕೆ ಅವ್ರ ಮಾತಿನಲ್ಲಿ ಅಂತ ಶಕ್ತಿ ಇತ್ತು. ಸ್ವಾಭಿಮಾನ ಇಲ್ಲದಂತ ಹೇಳೋನು ಹೇಳಿ ಎದ್ದೇಳಿ ಗುರಿಮುಟ್ಟುವ ತರ ತಾನಿಲ್ಲದಿರಿಂದ ಯಾರೆಲ್ಲ ನಿದ್ರೆ ಮಾಡಿರ್ತಾರೆ. ಹೇಳಿ ಎದ್ದೇಳಿ ಅಂತ ಕೂಗ್ತಾ ಇದ್ದಲ್ಲ, ಆ ಧ್ವನಿಯಲ್ಲಿ ಅವರ ಸ್ವಾಭಿಮಾನ ತುಂಬಿತ್ತು, ದೇಶಾಭಿಮಾನ ತುಂಬಿತ್ತು. ಅವ್ರು ಮೊದಲನೇ ಸಲ ಫಾರಿನ್ ಟೂರ್ ಮುಗಿಸ್ಕೊಂಡು 4 ವರ್ಷದ ನಂತರ ಭಾರತಕ್ಕೆ ಬಂದಾಗ ಒಬ್ಬ ಭಾರತೀಯ ಕೇಳ್ತಾನೆ, ಸ್ವಾಮೀಜಿ ನೀವು ಅಮೆರಿಕ ಅದು ಇದೆಲ್ಲ ನೋಡ್ಬಿಟ್ಟು ಬಂದ್ರಲ್ಲ, ಹೇಗೆ ಅನ್ಸುತ್ತೆ ಈ ಭಾರತಕ್ಕೆ ಬರುವಾಗ ಅಂತ. ಈ ಸಾಮಾನ್ಯ ತಲೆಕೆಟ್ಟು ಭಾರತೀಯರಾದ್ರೆ ಆಗಿತ್ತು ಹೀಗಿತ್ತು ಅಂತೆಲ್ಲ ಮೆಚ್ಕೊಳ್ತಾ ಇದ್ರೆ ನಾವು. ಆದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾನು ಈ ಭಾರತ ದೇಶದಿಂದ ಹೊರಡುವಾಗ ಭಾರತವನ್ನ ಸುಮ್ಮನೆ ಪ್ರೀತಿಸ್ತಿದ್ದೆ ಅಷ್ಟೇ. ಆದ್ರೆ ಆ ಭೋಗ ಭೂಮಿ ಬರೀ ತಿನ್ನು ಕುಡಿ ಹೊಡಿ ಬಡಿ ಕಿತ್ಕೋ ಮೋಸ ಕಪಟ ಈ ತರದ ಭೋಗ ವಾಸನೆಯಲ್ಲಿ ತುಂಬಿ ಹೋಗಿರುವಂತಹ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಓಡಾಡಿ ಬಂದ್ಮೇಲೆ ನನ್ನ ಮೈ ಮನಸ್ಸೆಲ್ಲ ಕೊಳೆಯಾಗಿದೆ ಅನಿಸ್ತಾ ಇದೆ. ನನ್ನ ಭಾರತ ನನಗೆ ತೀರ್ಥ ಕ್ಷೇತ್ರದಂತೆ ಕಾಣಿಸ್ತಾ ಇದೆ. ಯಾವತ್ತು ವಾಪಸ್ ಭಾರತಕ್ಕೆ ಹೋಗಿ ಆ ಪವಿತ್ರವಾದ ಮಣ್ಣಿನಲ್ಲಿ ಹೊರಲಾಡ್ತೀನಿ, ಯಾವತ್ತು ಗಂಗಾ ಸ್ನಾನ ಮಾಡ್ತೀನಿ, ಯಾವತ್ತು ನನ್ನ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕರಿಸ್ತೀನಿ, ಯಾವತ್ತು ನಾನು ಪವಿತ್ರನಾಗ್ತೀನಿ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಬರೀ ಅವರ ಭೋಗ ವಿಲಾಸವನ್ನು ನೋಡಿ ಮನಸ್ಸು ಅನ್ನೋದಲ್ಲ, ಭೋಗ ವಿಲಾಸದಲ್ಲಿ ಏನೂ ಇಲ್ಲ. ನೋಡಿ ಈ ಹಾಲ್ ಇದೆಯಲ್ಲ, ಎಷ್ಟು ಬೇಕೋ ಅಷ್ಟು ಲೈಟ್ ಹಾಕಿದಾರಪ್ಪ. ಯಾಕೆ? ವಿದ್ಯುತ್ ಶಕ್ತಿಗೂ ನೀರಿಗೂ ಎಲ್ಲಕ್ಕೂ ನಾವು ಗೌರವ ಕೊಡೋದು, ನಮ್ಮ ಬಳಕೆಗೆ ಎಷ್ಟು ಬೇಕೋ ಅಷ್ಟು. ಮಾಲಲ್ಲಿ ಏನ್ ಮಾಡ್ತಾರೆ, ಈ ಹಾಲ್ಗೆ 1000-2000 ಲೈಟ್ ಹಾಕ್ತಾರೆ, ಅದು ಅರಮನೆ ತರ ಕಾಣಿಸುತ್ತೆ ಅಷ್ಟೇ.